ಕರ್ನಾಟಕದ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ವಲಯದಲ್ಲಿ ಬಹಳ ಗಟ್ಟಿಯಾಗಿ ಬೇರೂರಿರ್ತಕ್ಕಂಥದ್ದು ನಮ್ಮ ಕೆಎಂಎಫ್. ಸುಮಾರು 16 ಒಕ್ಕೂಟಗಳ ಮುಖಾಂತರ ಈ ಒಂದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಕೆಎಂಎಫ್ ರಾಜ್ಯದ ಹೈನುಗಾರಿಕೆಯಲ್ಲಿ ಒಂದು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಹೈನುಗಾರಿಕೆಗೆ ಸರಬರಾಜು ಮಾಡ್ತಕ್ಕಂಥ ಕೆಎಂಎಫ್ನ ಮುಖಾಂತರ ಸರಬರಾಜು ಆಗ್ತಕ್ಕಂಥ ಪಶು ಆಹಾರ ಇದೆಯಲ್ಲ, ಇದು ಮುಂಚೆ ಸಾಕಷ್ಟು ಗುಣಮಟ್ಟದಿಂದ ಕೂಡಿತ್ತು. ಯಾಕೆಂದ್ರೆ 2000ನೇ ಇಸ್ವಿನಲ್ಲಿ ಈ ಕೆಎಂಎಫ್ಗೆ ನಾನೇ ಒಂದು ಬಾರಿ ಜೋಳನ, ನಮ್ಮ ವೈಯಕ್ತಿಕ ತೋಟದಲ್ಲಿ ಬೆಳೆದಂತ ಜೋಳನ ತಂದು ಕೊಡಕ್ ಬಂದೆ. ಆಗ ಇಲ್ಲಿದ್ದಂತ ಅಧಿಕಾರಿಗಳು ಗುಣಮಟ್ಟ ಚೆಕ್ ಮಾಡಿ ಚೆನ್ನಾಗಿರ್ತಕ್ಕಂಥ ಜೋಳನೇ ರಿಜೆಕ್ಟ್ ಮಾಡಿದ್ರು, ಗುಣಮಟ್ಟ ಇಲ್ಲ ಅಂತ ಹೇಳಿ. ನಾನು ಅವರ ಒಂದು ಅನಿಸಿಕೆ ಸರಿ ಇರ್ಬೋದು ಅಂತೇಳಿ ನಾನು ವಾಪಸ್ ಹೋದೆ ಅವತ್ತು. ಆದ್ರೆ ಇವತ್ತು ಈ ಒಂದು ಕೆಲವು ವಿಷಯಗಳನ್ನ ಕೇಳ್ಪಟ್ಟಾಗ ನಮ್ಮ ಮನಸ್ಸಿಗೆ ಬರ್ತದೆ, ಇವತ್ತು ಏನು ಪಶು ಆಹಾರಕ್ಕೆ ಬಳಸ್ತಕ್ಕಂಥ ಜೋಳ ಇರ್ಬೋದು, ಹತ್ತಿ ಹಿಂಡಿ ಇರ್ಬೋದು, ಕಾಕಂಬಿ ಇರ್ಬೋದು, ಮೆಲಾಸಿಸ್, ಈ ತರ ಬೇರೆ ಬೇರೆ ಕಚ್ಚಾ ಉತ್ಪನ್ನಗಳು ಇರ್ಬೋದು, ಈ ಎಲ್ಲಾ ಉತ್ಪನ್ನಗಳಲ್ಲೂ ಕೂಡ ದೊಡ್ಡ ಅವ್ಯವಹಾರವನ್ನ ಮಾಡಿ ಹೈನುಗಾರಿಕೆಗೆ ಒಂದು ಗಂಡಾಂತರ ತರ್ತಕ್ಕಂಥ ಒಂದು ಹಸುಗಳಲ್ಲಿ ಏನು ಕರು ಆಗ್ತಕ್ಕಂಥ ಶಕ್ತಿನೇ ಕ್ಷೀಣಿಸ್ತಕ್ಕಂಥ ಒಂದು ಟೆಕ್ನಾಲಜಿಗೆ ಇವರು ಮಾರು ಹೋಗಿದ್ದಾರೆ ಅಂತಂದ್ರೆ, ಇವತ್ತು ಗೊತ್ತಿಲ್ಲದೆ ನಾವು ಬಳಸ್ತಕ್ಕಂಥ ರೈತರು ಅದನ್ನ ಯಾವ ರೀತಿ ಇದು ಮಾಡ್ಬೋದು. ಹಿಂಡಿ ಹಾಕಿ ಜಾಸ್ತಿ ಹಾಕಿದ್ರೆ ಜಾಸ್ತಿ ಹಾಲು ಬರುತ್ತೆ ಅನ್ನೋ ಒಂದು ಆಸೆ, ಇಲ್ಲ ಹಸು ಚೆನ್ನಾಗುತ್ತೆ ಅನ್ನೋ ಒಂದು ಆಸೆಯಿಂದ ನಾವು ಖಾಸಗಿ ಮಾರ್ಕೆಟಲ್ಲಿ ಬರ್ತಕ್ಕಂಥ ಹಿಂಡಿ, ಬೂಸ, ಹಿಂಡಿ ಇವೆಲ್ಲವನ್ನ ತ್ಯಜಿಸಿ ನಮ್ಮ ಒಕ್ಕೂಟದ್ದು, ನಮ್ಮ ಸಂಸ್ಥೆ ಅಂತೇಳಿ ಪಶು ಆಹಾರವನ್ನ ತಗೊಂಡು ನಾವು ಹಾಕಿ ಇವತ್ತು ಹಸುಗಳಿಗೆ ಹೊಡಿಬೇಕು. ಮತ್ತೆ ಇವ್ರ ಮೇಲೆ ಏನ್ ಕ್ರಮ ತಗೊಬೇಕು? ಮೂಕ ಪ್ರಾಣಿಗಳು, ಈಗ ಮನುಷ್ಯರಿಗೆ ಏನಾಗುತ್ತೆ, ನಮ್ಗೆ ಆಗುತ್ತೆ ಅನ್ನೋದನ್ನ ನೇರವಾಗಿ ಹೇಳ್ತಾನೆ. ಆ ಹಸುಗಳು ಹೈನುಗಾರಿಕೆಯಲ್ಲಿ ನಾವ್ ಏನಾಗ್ತೀವೋ ಅದನ್ನ ತಿನ್ನುತ್ತೆ. ಹಾಗಾಗಿ ಅಂತ ಮೂಕ ಪ್ರಾಣಿಗಳ ಮೇಲೆ ಈ ಒಂದು ಭ್ರಷ್ಟಾಚಾರದ ಹೊರೆನ ಅವಕ್ಕೆ ನಷ್ಟನ ರೈತ ಅನುಭವಿಸೋದ್ರ ಜೊತೆಗೆ ಅದನ್ನ ಅನುಭವಿಸುವಂತ ಮೂಕ ಪ್ರಾಣಿ ಇದಾವಲ್ಲ, ಅವಕ್ಕೆ ಯಾವ ರೀತಿ ನಾವು ಪರಿಹಾರ ಕೊಡ್ಬೇಕು, ತನಿಖೆ ಆಗ್ಬೇಕು. ಈ ಎಲ್ಲಾ ಮಟ್ಟದಲ್ಲಿ ತನಿಖೆ ಆಗ್ಬೇಕು. ಸಂಬಂಧಪಟ್ಟವ್ರನ್ನ ಟ್ರಾನ್ಸ್ಫರ್ ಮಾಡೋದಲ್ಲ, ಅಂತವ್ರನ್ನ ಏನು ನಷ್ಟ ಪರಿಹಾರ ಅದು ಕಟ್ಕೊಟ್ಟು ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಈ ನಿಟ್ಟಿನಲ್ಲಿ ಅವ್ರು ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಈ ಒಂದು ವಿಷಯದ ಬಗ್ಗೆ ಉಗ್ರವಾದ ಮುಂದಿನ ದಿನಗಳಲ್ಲಿ ಇಡೀ ಕೆಎಂಎಫ್ ನಲ್ಲಿ ಸಾಕಷ್ಟು ಯಾವ ರೀತಿ ಹೋರಾಟ ನಡೀಬೇಕೋ ಆ ರೀತಿ ಹೋರಾಟನ ನಡೆಸೋದಕ್ಕೆ ಪ್ರಯತ್ನ ಮಾಡ್ತೀವಿ.